ಎಲ್ಲ ನನ್ನ ಪ್ರೀತಿಯ ಕನ್ನಡ ಮನಸ್ಸುಗಳಿಗೆ ಈ ನಿಮ್ಮನೆ ಹುಡುಗ ಪ್ರಮೋದ್ ಮಾಡುವ ನಮಸ್ಕಾರಗಳು. ವೆಲ್ಕಮ್ ಟು ಪೊಮ್ಮಿಸ್ ವ್ಲಾಗ್ಸ್. ಹೋದ ವಿಡಿಯೋದಲ್ಲಿ ನಾನು ಆನೆಗಳ ಕ್ಯಾಂಪ್ ಬಗ್ಗೆ ಹಾಗೆ ಅದರ ಫೀಡಿಂಗ್ ಬಗ್ಗೆ ನಿಮಗೆ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋ ಅಂತ ನಾನು ನಿಮ್ಗೆ ಹೇಳಿದ್ದೆ. ಸೊ ಹಾಗಾಗಿ ಈಗ ಒಂದು ಆನೆ ಕ್ಯಾಂಪ್ ಹತ್ರ ನಾನು ಬಂದಿದ್ದೀನಿ. ಯಾವ ಥರ ಫೀಡಿಂಗ್ ಮಾಡ್ತಾರೆ, ಎಷ್ಟು ಆನೆಗಳಿದೆ, ಈ ಕ್ಯಾಂಪ್ ಯಾವಾಗಿಂದ ಸ್ಟಾರ್ಟ್ ಆಯಿತು, ನೀವು ಎಷ್ಟು ಗಂಟೆಗೆ ಬರ್ಬೋದು ವಿಸಿಟಿಂಗು, ಯಾವಾಗ ನೀವು ನೋಡ್ಬೋದು, ಎಲ್ಲ ಥರ ಮಾಹಿತಿನೂ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಇವಾಗ ಬಂದಿರೋಂಥ ಒಂದು ಆನೆ ಕ್ಯಾಂಪ್ ಬಂದೆ ಮಧುಮಲೈ ಟೈಗರ್ ರಿಸರ್ವ್ ಅನ್ನೋ ಒಂದು ಆನೆ ಕ್ಯಾಂಪ್ ಹತ್ರ ನಾನಿದ್ದೀನಿ. ಇದರ ಒಂದು ಟೈಮಿಂಗ್ಸ್ ಎಲ್ಲ ನೀವು ನೋಡೋದಾದರೆ ಇದ್ರ ಮಾರ್ನಿಂಗ್ 8:30 9 ಗಂಟೆ ತನಕ ಮತ್ತು ಸಂಜೆ 5:30 6 ಗಂಟೆ ತನಕ ಈ ಕ್ಯಾಂಪ್ ಅಂದರೆ ಈ ಫೀಡಿಂಗ್ ಟೈಮಿಂಗ್ಸ್ ಇರುತ್ತೆ. ಸೊ ಹಂಗಾಗಿ ಇದಕ್ಕೆ ಟಿಕೆಟ್ ಕೂಡ ಇರುತ್ತೆ, ಅದನ್ನು ನಾನು ಮುಂದೆ ತಿಳಿಸ್ಕೊಡ್ತೀನಿ. ಈಗ ನೀವು ನೋಡ್ತಾ ಇರೋವಂಥ ಆನೆ ಬಂದು ಇದು ಕೂಡ ಕ್ಯಾಂಪಿನ ಒಂದು ಆನೆನೇ. ಇದು ಕರೆಕ್ಟಾಗಿ ಫೀಡಿಂಗ್ ಟೈಮ್ಗೆ ಕರ್ಕೊಂಬರ್ತಾರೆ. ಈ ಮಧ್ಯದಲ್ಲಿ ಇದನ್ನು ಕಾಡಿಗೆ ಬಿಟ್ಟಿರ್ತಾರೆ, ಬೇರೆ ಬೇರೆ ಒಂದು ಮೇಯಕ್ಕೋಸ್ಕರ ಅಂದರೆ ತಿನ್ನೋಕ್ಕೋಸ್ಕರ ಕಾಡಿಗೆ ಬಿಟ್ಟಿರ್ತಾರೆ ಬೇರೆ ಟೈಮಲ್ಲಿ. ಸಂಜೆ ಫೀಡಿಂಗ್ ಟೈಮ್ ಬರ್ತಾ ಇದ್ದಂಗೆ ಈ ಆನೆಗಳ್ನ ಸ್ನಾನ ಮಾಡಿಸಿ ನೀಟಾಗಿ ಫೀಡಿಂಗಿಗೆ ಕರ್ಕೊಂಬರ್ತಾರೆ ಅವರವರ ಮಾವುತರುಗಳು ಹಾಗೆ ಕಾವಾಡಿಗಳು. ನೋಡಿ ಯಾವ ಥರ ಬರ್ತಾ ಇದೆ, ಆ ನೀರನ್ನ ದಾಟಿಕೊಂಡು ಬರ್ತಾ ಇರೋದು ಇದು. ಆ ನೀರು ಏನು ನೀವು ನೋಡಿದ್ರಿ ಆ ಕಡೆ ಬರ್ತಾ ಇದ್ದ ಜಾಗ, ಆ ನೀರನ್ನ ದಾಟ್ಕೊಂಡು ಈ ಕಡೆಗೆ ಕ್ಯಾಂಪ್ ಕಡೆ ಕರ್ಕೊಂಡು ಬರ್ತಾ ಇದ್ದಾರೆ. ನಾನೊಂದು ಸ್ವಲ್ಪ ದಾಸಿ ಹತ್ರದಲ್ಲಿದ್ದೆ. ಸುಮಾರು ಜನ ಇದು ನಡ್ಕೊಂಬರೋದು ನೋಡೋಕ್ಕೋಸ್ಕರ ಅಂತಲೇ ನಿಂತಿದ್ರು ಜನಗಳೆಲ್ಲ ಕಾಯ್ಕೊಂಡು. ಆ ಗಜಗಾಂಭೀರ್ಯ ನೋಡೋದೇ ಒಂಥರ ಸಂತೋಷ ಆನೆಗಳದು. ನೋಡಿ ಅಂತೂ ಇಂತೂ ಮಧುಮಲೈ ಟೈಗರ್ ರಿಸರ್ವ್ ಎಲಿಫೆಂಟ್ ಕ್ಯಾಂಪ್ ಹತ್ರ ನಾವಿದ್ದೀವಿ. ನಾನು ಹೇಳ್ದಾಗೆ 8:30 ಬೆಳಗ್ಗೆಯಿಂದ 9 ಗಂಟೆ ಬರೀ ½ an hour ಫೀಡ್ ಮಾಡ್ತಾರೆ. ಸೊ ಇದಕ್ಕೆ ನಾವು ಟಿಕೆಟ್ ತೊಗೋಬೇಕಾಗುತ್ತೆ. ಪರ್ ಹೆಡ್ 30 ರೂಪೀಸ್ ಇರುತ್ತೆ. ಮುಂಚೆನೇ ಬಂದಿದ್ದು ಟಿಕೆಟ್ ತೊಗೋಬೇಕು, ಯಾಕಂದರೆ ನೋಡಿದ್ರಲ್ಲ ಜನ, ನೀವೇ ನೋಡ್ತಾ ಇರ ಇಷ್ಟು ಜನ ಇರ್ತಾರೆ ರೆಗ್ಯುಲರ್ ಆಗಿಲ್ಲಿ. ಈ ಕ್ಯಾಂಪು ಸುಮಾರು 1923ರಲ್ಲಿ ಓಪನ್ ಆಗಿದೆ. ಏಷ್ಯಾದಲ್ಲೇ ಹಳೇ ಆದಂಥ ಒಂದು ಕ್ಯಾಂಪ್ ಇದು, ತುಂಬ ಹಳೇ ಕ್ಯಾಂಪ್ ಇದು ಇಡೀ ಏಷ್ಯಾಗೇನೆ. 1923 ಅಂದರೆ ಸುಮಾರು ಇವಾಗಲೇ 101 ವರ್ಷ ಆಗಿದೆ. ಈಗ ನಾವು ಕಂಪೇರ್ ಮಾಡಿದ್ರೆ 100 ವರ್ಷ ಹಳೇ ಆದಂಥ ಒಂದು ಕ್ಯಾಂಪ್. ಈ ಕ್ಯಾಂಪಲ್ಲಿ ಒಂದು ವಿಶೇಷವಾದ ಒಂದು ಆನೆಯೂ ಕೂಡ ಇದೆ. ಯಾವುದು ಅಂತೀರಾ, ಅದೇ ರಘು ಅಂತ. ಅದ್ರ ಬಗ್ಗೆ ನಾನು ಮುಂದೆ ತಿಳಿಸ್ಕೊಡ್ತೀನಿ. ನೋಡಿ ಆನೆಗಳನ್ನೆಲ್ಲ ಲೈನಿಗೆ ತಗೊಂಬಂದು ನಿಲ್ಸವ್ರೆ. ಫುಲ್ಲು ಖುಷಿ ಆನೆಗೆ. ಊಟ ಬೇಕಲ್ಲ, ಊಟ ತಿನ್ನಬೇಕಲ್ಲ, ಯಾವಾಗಲೂ ಸದಾ ಹಸ್ವು. ಅದಕ್ಕೆ ಏನು ಕೊಡ್ತಾಯಿದ್ರು ತಿಂತಾನೇ ಇರುತ್ತೆ ಆನೆಗಳು. ಸೊ ಹಂಗಾಗಿ ಇದು ಮಲಗೋ ಟೈಮಿಂಗ್ಸ್ ಬಂದು ಸುಮಾರು ಒಂದು 3 to 4 ಅವರ್ ಅಷ್ಟೇ ಆನೆಗಳು ಮಲಗುತ್ತೆ. ತುಂಬ ಖುಷಿಯಾಗಿದೆ ಆನೆ ಇದಂತೂ, ಅದನ್ನು ನೋಡೋಕ್ಕೆ ಖುಷಿ. ಇದೇ ರಘು ಆನೆ ನಾನು ತೋರಿಸಿದ ಅಷ್ಟು ಕ್ಯೂಟೆಸ್ಟ್ ಆನೆಗಳು. ಇದೆಲ್ಲ ಆನೆಗಳು ಮಾವುತರು ಮತ್ತು ಆನೆ ಮತ್ತು ಕಾವಾಡಿಗರ ಒಂದು ಫೋಟೋ ನಾನಿವಾಗೇನು ನಿಮಗೆ ತೋರಿಸ್ತಾ ಇದ್ದೀನಿ. ಇದೆಲ್ಲ ಕೂಡ ಈ ಆನೆ ಕ್ಯಾಂಪ್, ಮಧುಮಲೈ ಆನೆ ಕ್ಯಾಂಪಲ್ಲಿ ಇರೋವಂಥ ಆನೆಗಳ ಮತ್ತು ಅವರ ಕಾವಾಡಿಗಳು ಮತ್ತು ಮಾವುತರು ಇರೋವಂಥದ್ದು. ಈಗೇನು ನೀವು ನೋಡ್ತಾ ಇರೋ ರಘು, ಬಮ್ಮನ್, ಬಿಲ್ಲಿ. ರಘು ಅನ್ನೋ ಆನೆನ ಕಾವಾಡಿಗರು ಮತ್ತು ಮಾವುತರು ಬಂದು ರಘು, ಕಾವಾಡಿಗರು ಬಂದು ಬಿಲ್ಲಿ. ಇವರಿಬ್ಬರು ಗಂಡ ಹೆಂಡತಿ. ಇದೇ ರಘು ಆನೆಗೆ ಆಸ್ಕರ್ ಅವಾರ್ಡ್ ಸಿಕ್ಕಿರೋವಂಥದ್ದು. ಈ ರಘು ಆನೆ ಆ್ಯಕ್ಟ್ ಮಾಡಿರೋವಂಥ ಫಿಲಿಮ್ಗೆ ಆಸ್ಕರ್ ಅವಾರ್ಡ್ ಸಿಕ್ಕಿರೋವಂಥದ್ದು. ಇದರಲ್ಲಿ ಆ್ಯಕ್ಟ್ ಮಾಡಿರೋರು ಬಮ್ಮನ್ ಮತ್ತು ಬೆಲ್ಲಿ ಅನ್ನೋರು. ನೋಡಿ ಇವರೇ ಬಮ್ಮನ್. ಈಗ ಈ ಬಮ್ಮನ್ ಅವರು ರಘು ಆನೆನ ನೋಡ್ಕೊತಾ ಇಲ್ಲ, ಇವ್ರು ನೋಡ್ಕೊತಾ ಇರೋ ಆನೆ ಬಂದು ಕೃಷ್ಣ ಅನ್ನೋ ಆನೆ. ಈ ಕೃಷ್ಣ ಆನೆ ಎಷ್ಟು ಕ್ಯೂಟಾಗಿದೆ ಅಂದರೆ ಇದು ಕೂಡ ಆ್ಯಕ್ಟ್ ಮಾಡಿದ್ಯಂತೆ, ಬಟ್ ಇದಕ್ಕೆ ಆಸ್ಕರ್ ಅವಾರ್ಡ್ ಸಿಕ್ಕಿಲ್ಲ. ಅಷ್ಟು ಕ್ಯೂಟಾಗಿದೆ. ಹೆವಿ ರಫ್ ಆ್ಯಂಡ್ ಟಫ್ ಆನೆ ಈ ಮಧುಮಲೈ ಕ್ಯಾಂಪಲ್ಲಿರೋವಂಥ ರಫ್ ಆ್ಯಂಡ್ ಟಫ್ ಆನೆ ಅಂತ. ಇಂಥ ರಫ್ ಆ್ಯಂಡ್ ಟಫ್ ಆನೆನ ಈ ಬೊಮ್ಮನ್ನವ್ರು ಎಷ್ಟು ಚೆನ್ನಾಗಿ ಸಾಕಿದ್ದಾರೆ ಅಂದರೆ, ಇವ್ರು ಏನಾರು ಹೇಳಿದ್ರೆ ನೋಡಿ ಅದು ಎಷ್ಟು ನೀಟಾಗಿ ಕೇಳಿಸ್ಕೊಳ್ಳುತ್ತೆ ಅಂತ. ನೋಡಿ ಎಷ್ಟು ನೀಟಾಗಿ ತಲೆ ಬಗ್ಸ್ಕೊಂಡು ಕೇಳಿಸ್ಕೊಂತ ಐತೆ ಆನೆ. ಇವರೇ ಬೊಮ್ಮನವರು. ಇವರು ಆ್ಯಕ್ಟ್ ಮಾಡಿರೋವಂಥ ಒಂದು ಮೂವಿಗೆ ಆಸ್ಕರ್ ಅವಾರ್ಡ್ ಸಿಗುತ್ತೆ 2023ರಲ್ಲಿ. ಎಲಿಫೆಂಟ್ ವಿಸ್ಪರ್ ಅನ್ನೋ ಒಂದು ಮೂವಿಗೆ ಆಸ್ಕರ್ ಅವಾರ್ಡ್ ಸಿಗುತ್ತೆ. ಅದರಲ್ಲಿ ಇವರು ಮತ್ತು ಇವ್ರ ಮಿಸ್ಸಸ್ ಬಮ್ಮನ್ ಅಂತ ಇವ್ರ ಹೆಸರು, ಇವ್ರ ಮಿಸ್ಸಸ್ ಹೆಸರು ಬಂದು ಬೆಲ್ಲಿ ಅಂತ. ಇವರಿಬ್ಬರು ಕೂಡ 2 ಆನೆ ಜೊತೆ ಆ್ಯಕ್ಟ್ ಮಾಡ್ತಾರೆ. ಅದೇ ರಘು ಅನ್ನೋ ಆನೆ ನಾನು ನಿಮ್ಗೆ ಅವಾಲ್ಗೆ ತೋರಿಸಿದ್ನಲ್ಲ, ಅದೇ ರಘು ಅನ್ನೋ ಆನೆನ ಮತ್ತು ಅಮ್ಮು ಅನ್ನೋ ಒಂದು 2 ಆನೆ ಇಟ್ಕೊಂಡು ಇವರು ಕೂಡ ಆ್ಯಕ್ಟ್ ಮಾಡ್ತಾರೆ. ಅದಕ್ಕೇನೆ ಬಂದು ಆಸ್ಕರ್ ಅವಾರ್ಡ್ ಸಿಗುತ್ತೆ. ಇವರು ಇವಾಗ ಯಾವ ಥರ ಇದ್ದಾರೆ, ಆಸ್ಕರ್ ಅವಾರ್ಡ್ ಸಿಕ್ಕಿರೋರು ಇನ್ನೂ ಆನೆ ಜೊತೆಗೆ ಕೆಲಸ ಮಾಡ್ಕೊಂಡಿದ್ದಾರೆ. ಇವ್ರದ್ದೇನಾಯಿತು ಲೈಫು ಹೆಂಗೆ ಏನು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಅವ್ರ ಜೊತೆಗೆ ಮಾತಾಡ್ತೀನಿ ಕೂಡ.
ಈಗ ಫೀಡಿಂಗ್ ಸ್ಟಾರ್ಟ್ ಆಗಿದೆ ನೋಡಿ. ಆನೆಗಳ ಒಂದು ಫೀಡಿಂಗ್ ಟೈಮ್ ಇದು. ಬರೀ ಒಂದು ಹಾಫ್ ಆನ್ ಅವರಲ್ಲಿ ಎಷ್ಟು ತಿನ್ನುತ್ತೆ ಅಂದರೆ ಇದು ನೀವೇ ನೋಡಿ. ಈಗ ಫೀಡಿಂಗ್ ಟೈಮಲ್ಲಿ ಏನೇನು ಕೊಡ್ತಾರೆ ಅಂತ ಅಂದರೆ ರಾಗಿ ಅಂದರೆ ಮುದ್ದೆ ಥರ ಮಾಡಿರ್ತಾರೆ ಅನ್ನ, ಅದಕ್ಕೆ ಅದು ಸ್ವಲ್ಪ ಸಾಲ್ಟ್ ಹಾಕಿರ್ತಾರೆ, ಜಾಗರ್ಗಳು ಹಾಕಿರ್ತಾರೆ, ಆಮೇಲೆ ಮಿನರಲ್ ಮಿಕ್ಸ್ಚರ್ ಅಂತ ಅಂದರೆ ಎಲ್ಲ ಥರದ ಒಂದು ಕಾಳುಗಳನ್ನ ಮಿಕ್ಸ್ ಮಾಡಿ ಬೇಯಿಸಿ ಅದನ್ನು ಕೂಡ ಉಂಡೆ ಥರ ಕಟ್ಟಿರ್ತಾರೆ. ಹಾಗೆ ಇದಕ್ಕೆ ಕೊಬ್ಬರಿ ಮತ್ತು ಶುಗರ್ ಕೇನ್ ಮಾಮೂಲಿ ಗೊತ್ತಲ್ವ ನಿಮಗೆ, ಕಬ್ಬಿನ ಜಲ್ಲೆಗಳನ್ನ ಕೊಡ್ತಾರೆ ಇವರು. ಸೊ ನೋಡಿ ಇವಾಗ ಒಂದು ಮುದ್ದೆನ ಒಂದು ಪೀಸ್ ಅಂದರೆ ಒಂದು ಬಾಕ್ಸಲ್ಲಿ ಮಾಡಿರ್ತಾರೆ, ಒಂದು ಬಾಕ್ಸಲ್ಲಿ ಅನ್ನ ಮಾಡಿರ್ತಾರೆ. ಮುದ್ದೆನ ಒಂದೇ ಸರಿ ಕೊಡಲ್ಲ, ಮುದ್ದೆ ಮತ್ತು ಅನ್ನನ ಎರಡೂ ಕೂಡ ಮಿದ್ದಿ ಚೆನ್ನಾಗಿ ಕಲಸಿ ಅದನ್ನು ಫುಲ್ಲು ದೊಡ್ಡದಾಗಿ ಒಂದು ಉಂಡೆ ಕಟ್ಟಿದ್ದಾರೆ ನೋಡಿ. ಏನು ಸೈಜ್ ಐತೆ ಇದೊಂದು 30-35 ಮುದ್ದೆ ಆಗ್ಬೋದು ನಾವು ತಿಂತೀವಿ ಅಂದರೆ. ಈ ಥರದ್ದು ಸುಮಾರು ಒಂದು 4ರಿಂದ 5 ಮುದ್ದೆ ಕೊಡ್ತಾರೆ. ಹಾಗೆ ಕಪ್ಪು ಕೊಡ್ತಾರೆ. ಎಲ್ಲ ಈ ಕಾಳುಗಳನ್ನೆಲ್ಲ ಮಿಕ್ಸ್ ಮಾಡಿ ಒಂದಷ್ಟು ಕಾಳುಗಳು ಬರುತ್ತೆ ಆ ಥರದ್ದು, ಅದಕ್ಕೆ ಏನು ಬೇಕಾಗದಿರೋ ಅಂಥ ಒಂದು ಕಾಳುಗಳನ್ನ ಮಿಕ್ಸ್ ಮಾಡಿ ಅದನ್ನು ಕೊಡ್ತಾರೆ. ಸೊ ಬೆಳಗ್ಗೆ ಒಂದು ಸರಿ ಮತ್ತು ಸಂಜೆ ಒಂದು ಸರಿ ಕೊಡ್ತಾರೆ. ಬೆಳಗ್ಗೆ ಫೀಡಿಂಗ್ ಆಗ್ತಾ ಇದ್ದಂಗೆ ಇದನ್ನು ಕಾಡುಗಳಿಗೆ ಬಿಡ್ತಾರೆ, ಮತ್ತು ಸಂಜೆ ಕರ್ಕೊಂಬಂದು ಮತ್ತೆ ಫೀಡ್ ಮಾಡ್ತಾರೆ. ಇದಾದಮೇಲೆ ನೀವು ಮಧುಮಲೈ ಫಾರೆಸ್ಟಿಗೆ ಬಂದಾಗ ಸಫಾರಿ ಕೂಡ ಹೋಗ್ಬೋದು. ಸಫಾರಿ ಡೀಟೇಲ್ಸ್ನ ನಾನು ಇವಾಗ ಕೊಡ್ತೀನಿ. ಮಿನಿ ಬಸ್ಸಲ್ಲಿ ನೀವು ಸಫಾರಿಗೆ ಹೋಗ್ತೀನಿ ಅಂತ ಅಂದರೆ 340 ರೂಪಾಯಿ ಆಗುತ್ತೆ, ಮಕ್ಳಿಗಾದರೆ 173 ರೂಪಾಯಿ ಆಗುತ್ತೆ. ಬೆಳಗ್ಗೆ ಟೈಮಿಂಗ್ಸ್ ಬಂದು 6:30 10:30 ಬೆಳಗ್ಗೆ ತನಕ ನಿಮಗೆ ಸಫಾರಿಗೆ ಅವಕಾಶ ಇರುತ್ತೆ. ಮತ್ತು 2 ಗಂಟೆಯಿಂದ 5 ಗಂಟೆ ತನಕ ನಿಮಗೆ ಅವಕಾಶ ಸಿಗುತ್ತೆ ಸಫಾರಿಗೆ ಹೋಗೋವಂಥದ್ದು. ಜೀಪಲ್ಲಿ ನಾವು ಸಫಾರಿಗೆ ಹೋಗಬೇಕು ಅಂತ ಆಸೆ ಪಡೋರಿಗೆ 6 ಜನ ಕೂತ್ಕೊಳ್ಳೋ ಜೀಪ್ ಬರುತ್ತೆ, 10 ಜನ ಕೂತ್ಕೊಳ್ಳೋ ಜೀಪ್ ಬರುತ್ತೆ. ಇದಕ್ಕೆ 4200 ರೂಪಾಯಿ ಆಗುತ್ತೆ. ಹಾಗೆ ಪ್ಲಸ್ 130 ರೂಪಾಯಿ ಪರ್ ಹೆಡ್ ಆಗುತ್ತೆ. ಇದು ಸಫಾರಿ ಡೀಟೇಲ್ಸು ನೋಡಿ. ನೀಟಾಗಿ ಇವಾಗ ಫೀಡಿಂಗ್ ಆಗ್ತಾ ಇದೆ, ನೀವೇ ನೋಡಿ. ಇನ್ನೊಂದು ಸ್ವಲ್ಪ ಮಿದ್ದಿ ತೊಗೊಂಬರಕ್ಕೆ ಹೋಗ್ತಾ ಇದ್ದಾರೆ ಅವರು. ಈ ಕಡೆ ಕಬ್ಬು ಬೇರೆ ಬಂತಲ್ಲ, ಆನೆಗಳು ಕಬ್ಬು ಎಷ್ಟಿಷ್ಟ ಅಂತ ಎಲ್ಲರಿಗೂ ಗೊತ್ತು ನೋಡಿ. ಇನ್ನು ಇದಕ್ಕೆ ಕಬ್ಬಿಂದು ಬಂದಿಲ್ಲ, ಯಾಕಂದರೆ ಈ ಮುದ್ದೆ ಅನ್ನದಾದ್ಮೇಲೆ ಕಬ್ಬನ್ನ ತೊಗೊಂಬಂದು ಹಾಕುವಂಥದ್ದು ನೋಡಿ. ಈ ಕಡೆ ತಿರ್ಕೊಂಡೇ ಬಿಟ್ಟೈತೆ ಕಪ್ ಕಡೆಗೆ. ಎಲ್ಲ ಜನ ಎಷ್ಟು ಖುಷಿಯಾಗಿ ನೋಡ್ತಾರೆ ಅಂದರೆ, ಈ ಥರ ಕ್ಯಾಂಪ್ಗಳಿಗೆ ಬಂದಾಗ ನೀವು ಕೂಡ ಫೀಡಿಂಗ್ ಟೈಮ್ಗೆ ಬನ್ನಿ, ತುಂಬ ಚೆನ್ನಾಗಿರುತ್ತೆ ಇದನ್ನು ನೋಡೋಕ್ಕೆ. ಈ ಮಧುಮಲೈ ಟೈಗರ್ ರಿಸರ್ವಲ್ಲಿ ಆನೆಗಳು 28 ಇದೆ ಕ್ಯಾಂಪಲ್ಲಿ. ಬಟ್ ಟೈಗರ್ ರಿಸರ್ವ್ ಅಂತ ಇದ್ದಂಗೆ ನಿಮ್ಗೆ ಅನ್ನಿಸ್ಬೋದು 100ರಿಂದ 110 ಹುಲಿಗಳು ಈ ಒಂದು ಮಧುಮಲೈ ಫಾರೆಸ್ಟಲ್ಲಿ ಇರೋವಂಥದ್ದು. ಸೊ ಯಾರೇ ಆಗಲಿ ಬನ್ನಿ, ಈ ಕಡೆಗೆ ಬಂದಾಗ ಇಲ್ಲಿ ವಿಸಿಟ್ ಮಾಡಿ. ಆಸ್ಕರ್ ಅವಾರ್ಡ್ ಅನ್ನೋವಂಥದ್ದು ಎಲ್ಲರಿಗೂ ಸಿಗೋವಂಥದ್ದಲ್ಲ. ಇಡೀ ಇಂಡಿಯಾದಲ್ಲಿ AR ರೆಹಮಾನ್ ಬಿಟ್ಟರೆ ಇವ್ರು ಮಾಡಿರೋ ಮೂವಿಗೆ ಅಂತಲೇ ಸಿಕ್ಕಿರೋವಂಥ ಆಸ್ಕರ್ ಅವಾರ್ಡು. ಕೋಟಿಗಟ್ಟಲೆ ದುಡ್ಡುಗಳು ಬಂದಿರುತ್ತಲ್ವಾ, ಸೆಟಲ್ ಅಲ್ವಾ ಅಂತ ಅಂದ್ಕೊಳ್ಳೋರು ಏನೂ ಇಲ್ದಿರೆ ಮತ್ತೆ ಆನೆ ಜೊತೆಗೆ ಅವ್ರು ಕೆಲಸ ಮಾಡ್ಕೊಂಡು ಆರಾಮಾಗಿದ್ದಾರೆ. ಯಾಕೆ, ಏನಾಯಿತು, ಅವರು ಜೀವನ ಶೈಲಿ ಯಾವ ಥರ ಇದೆ ಅನ್ನೋದನ್ನ ಅವ್ರನ್ನೇ ನಾವು ಡೈರೆಕ್ಟಾಗಿ ಮಾತಾಡ್ಸೋಣ. ಇದೇ ನೋಡಿ ರಘು ಆನೆ. ಯಾಕೆ ಬೊಮ್ಮನ್ನ ಹಾಗೂ ಮತ್ತು ಬೆಲ್ಲಿ ಅವ್ರಿಗೆ ಯಾರೂ ಕೂಡ ಸಹಾಯನೇ ಮಾಡಿಲ್ವಾ, ಯಾರೂ ಕೂಡ ಹೆಲ್ಪ್ ಮಾಡಿಲ್ವಾ ಅವ್ರಿಗೆ? ಅಷ್ಟು ಕೋಟಿಗಟ್ಟಲೆ ಬಂದಿರೋವಂಥ ದುಡ್ಡುಗಳು ಏನಾಯಿತು ಅದನ್ನು ಅವ್ರ ಬಾಯಲ್ಲೇ ಕೇಳೋಣ. ಅವ್ರನ್ನ ಗವರ್ನರ್ನ, PM ನ, CMನ ಮೀಟ್ ಮಾಡಿರೋವಂಥ, ಮಿನಿಸ್ಟ್ರನ್ನ ಮೀಟ್ ಮಾಡಿರೋವಂಥ ಬೊಮ್ಮನ್ ಮತ್ತು ಬೆಲ್ಲಿ ಅವ್ರಿಗೆ ಏನೂ ಕೂಡ ಯಾರೂ ಸಹಾಯನೇ ಮಾಡಲಿಲ್ವಾ? ಇಂಥ ದೊಡ್ಡ ಆಸ್ಕರ್ ಅವಾರ್ಡ್ನ ಇವ್ರು ಆ್ಯಕ್ಟ್ ಮಾಡಿರೋ ಒಂದು ಮೂವಿಗೆ ಸಿಕ್ಕಿದೆ ಅಂತ ಅಂದರೆ ಯಾರು ಕೂಡ ಸಹಾಯನೇ ಮಾಡಿಲ್ವಾ? ಅವ್ರ ಲೈಫ್ ಸ್ಟೈಲ್ ಇವಾಗೂ ಯಾವ ಥರ ಇದೆ ಅನ್ನೋದನ್ನ ನಾನು ಅವ್ರ ಮುಖಾಂತರ ಅವ್ರ ಬಾಯಲ್ಲೇ ನಾನು ಮಾತಾಡಿಸ್ತೀನಿ. ಅದು ನಾನು ಇವನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಒತ್ತಿ.